ನಮ್ಮ ಸರ್ಕಾರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವ್ರು ಯಾರು? ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ. ಅವರೇನು ಮಾಡಲಿಲ್ಲ. ಕುಮಾರಸ್ವಾಮಿ ಇಡಕ್ಕೆ ಹೋಗ್ಲಿಲ್ಲ, ದೇವೇಗೌಡರು ಇಡ್ಲಿಕ್ಕೆ ಹೋಗ್ಲಿಲ್ಲ. ಈಗ ಕೆಂಪೇಗೌಡ ನಮ್ಮವರು ಅಂತ ಹೇಳಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ಇದನ್ನ ನೀವೆಲ್ಲ ತಿಳ್ಕೋಬೇಕಾಗ್ತದೆ. ಅದರಿಂದ ಈ ಸಾರಿ ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ ಲೋಕಸಭೆಗೆ ಹೋಗ್ಬೇಕು. ನಮ್ಮ ಗ್ಯಾರಂಟಿಗಳು ಇವತ್ತು ಎಲ್ಲ ಬಡವರನ್ನ ತಲುಪಿದ್ದಾವೆ. ಸುಮಾರು 4 ರಿಂದ 5 ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಒಂದು ಕುಟುಂಬಕ್ಕೆ. ಸುಮಾರು 4.5 ಕೋಟಿ ಜನ ಈ 5 ಗ್ಯಾರಂಟಿಗಳಿಂದ ಲಾಭವನ್ನು ಪಡೆದಿದ್ದಾರೆ. 4.5 ಕೋಟಿ ಜನ. ಇದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದವರು ಕೂಡ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ನ್ಯಾಯಪತ್ರ ಅನ್ನೋದ್ರ ಮೂಲಕ 25 ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ನಾವು ಹೇಗೆ ಸೈನ್ ಮಾಡಿದ್ದೋ ಅದೇ ರೀತಿ ಸೈನ್ ಮಾಡಿ ಇವತ್ತು ಎಲ್ಲ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಈಗಾಗಲೇ ಪ್ರಸ್ತಾಪ ಮಾಡಿದ್ರಲ್ಲ, ಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಗ್ಯಾರಂಟಿ. ಆ ಗ್ಯಾರಂಟಿ 1 ಲಕ್ಷ, ಒಂದು ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ. ನಾವು ಕೊಡೋದು 24,000 ರೂಪಾಯಿ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದ್ರೆ 1 ಲಕ್ಷ, 1,24,000 ರೂಪಾಯಿ ಕ್ಯಾಶ್ ಪ್ರತಿ ಕುಟುಂಬಕ್ಕೆ ಬರ್ತದೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈತರು ಬೆಳೆದಂತ ಬೆಳೆಗಳಿಗೆ ಎಷ್ಟು ಖರ್ಚಾಗಿರ್ತದೆ ಅದ್ರ ಮೇಲೆ 50% ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾನೂನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. NREGS ನಲ್ಲಿ 400 ರೂಪಾಯಿ ಪ್ರತಿದಿನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರಿಂದ ಎಲ್ಲ ಜನಾಂಗದವರು ಇವತ್ತು ಅಲ್ಪಸಂಖ್ಯಾತರಿಗೆ ಏನಾದ್ರು ರಕ್ಷಣೆ ಕೊಡ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಅಂತ ಹೇಳ್ತಾರೆ. ಆದರೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಟೋಪಿ ಹಾಕೊಂಡಿರೋರು, ಬುರ್ಕಾ ಹಾಕೊಂಡಿರೋರು ಯಾರು ನಮ್ಮ ಕಚೇರಿಗೆ ಬರಬಾರದು. ನೋಡಿ, ಈಗ 28 ಸೀಟ್ಗಳಲ್ಲಿ ಒಬ್ಬ ಕುರುಬರು ಕೊಟ್ಟಿಲ್ಲ, ಒಬ್ಬರು ಮುಸಲ್ಮಾನರು ಕೊಟ್ಟಿಲ್ಲ. 28 ಸೀಟ್ಗಳಲ್ಲಿ ನಮ್ಮ ಪಕ್ಷ ಇಬ್ಬರಿಗೆ ಕುರುಬರು ಕೊಟ್ಟಿದೆ, ಇಬ್ಬರು ಈಡಿಗರಿಗೆ ಕೊಟ್ಟಿದೆ, ಒಬ್ರು ಮುಸ್ಲಿಂ ಕೊಟ್ಟಿದೆ, ಒಬ್ಬರಿಗೆ ಬಲಿಜಾ ಜಾತಿ ಕೊಟ್ಟಿದೆ, 6 ಜನ ಹೆಣ್ಣು ಮಕ್ಕಳು ಕೊಟ್ಟಿದೆ, ಮತ್ತೆ 8 ಜನ ಒಕ್ಕಲಿಗರು ಕೊಟ್ಟಿದ್ದೀವಿ. 8 ಜನ ಒಕ್ಕಲಿಗರು ಕೊಟ್ಟಿದ್ದೀವಿ. ಇವರು ಒಕ್ಕಲಿಗರ ಪರ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿಸಿದವ್ರು ಯಾರು? ರವಿ ಟಿಕೆಟ್ ತಪ್ಪಿಸಿದವ್ರು ಯಾರು? ರವಿ ತಪ್ಪಿಸಿದವರು? ಅಲ್ಲಿಂದ ಎಂತ ಎಮ್ಮ ಅವರು ಸದಾನಂದ ಗೌಡ ಅವರು ಟಿಕೆಟ್ ತಪ್ಪಿಸಿದವ್ರು ಯಾರು? ದೇವೇಗೌಡ್ರೆ, ಹೇಳ್ಬೋದಾಗಿತ್ತಲ್ಲ, ನೀವು ಚೆನ್ನಾಗಿದ್ದೀರಲ್ಲ, ಅವ್ರಿಗೆ ಯಾರಿಗೂ ತಪ್ಪಿಸಬೇಡಿ ಅಂತ. ಏನಾದ್ರೂ ಇವತ್ತು ಒಕ್ಕಲಿಗರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಮತ್ತು JDS. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು 26ನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ
ನಮ್ಮ ಪಕ್ಷದ ಅಭ್ಯರ್ಥಿ ವೆಂಕಟರಮಣೇಗೌಡ ಉರ್ಫ್ ಸ್ಟಾರ್ ಚಂದ್ರು, ಪಕ್ಕದ ತಾಲೂಕು ನಾಗಮಂಗಲ ತಾಲೂಕು ಈ ಉದ್ಯಮಿ ಆಗಿರಬಹುದು. ಆದ್ರೆ ಹುಟ್ಟಿದ ತಾಲೂಕು ನಾಗಮಂಗಲ. ಅವ್ರನ್ನ ನಾವು ಅಭ್ಯರ್ಥಿ ಮಾಡಿದ್ದೀವಿ. ದಯಮಾಡಿ ಈ ಸಾರಿ ಆಶೀರ್ವಾದ ಮಾಡಿ ಅವರಿಗೆ ಲೋಕಸಭೆಗೆ ಕಳಿಸಿಕೊಡ್ಬೇಕು. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಇದ್ದಾರಲ್ಲ, ದಯಮಾಡಿ ಅವರಿಂದ ಏನು ಉಪಯೋಗ ಆಗಲ್ಲ. ಈ ಒಂದು ಅವಕಾಶ ನಮಗೆ ಹೊಸ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.